ಹೌದೇನಾ? ಅವನ್ ನಾವು ಸುಮ್ಮನೆ ಬಿಡಲ್ಲ ನೋಡು. ಆಯ್ತು. ಅದ್ಯಾರು ಅಂತ ಬರ್ಲಿ. ಏನಪ್ಪ ಅಲ್ಲಿ ಯಾರೋ ಇದಾರೆ, ಕೇಳಿ ನೋಡು. ಹಾ ಕೇಳ್ತೀನಮ್ಮ. ಏನಪ್ಪ ಇಲ್ಲಿ ವೆಂಕಟರಾಜು ಮನೆಯಲ್ಲಿದೆ? ಇರು ಮಗ, ಮಾಡ್ತೀನಿ. ಏನಂತೆ? ಅದೇ ವೆಂಕಟರಾಜು ಮನೆ. ಅಣ್ಣನ ಹೆಸರು ಇವ್ರ ಅಡ್ರೆಸ್ ಕೇಳಿದ್ದು. ಯಾರು ನೀವು? ನಿಮ್ಗೆ ಯಾಕೆ ಅಣ್ಣನ ಹೆಸರು? ಅದು ನಾವು ವಿಶ್ವಣ್ಣವ್ರು ಕಳ್ಸಿದ್ದಪ್ಪ. ವಿಶ್ವಣ್ಣನಾ? ಅಕ್ಕ ಫೋನ್ ಮಾಡಿ ಎಲ್ಲ ಹೇಳಿದ್ರು. ಬನ್ನಿ ಅಕ್ಕ, ಬನ್ನಿ ಬನ್ನಿ. ಅಮ್ಮ ಆಟೋ ಕಾಸು. ಆಟೋ ದುಡ್ಡು ಬೇರೆ ಕೇಳ್ತೀಯ? ಹೋಗ ಹೋಗ ಹೋಗ, ಕಳ್ಸ್ಕೊತಾ ಇರ. ಬೆಳಗ್ಗೆ ಯಾರು? ಬನ್ನಿ ಅಕ್ಕ, ಬನ್ನಿ. ಬನ್ನಿ ಬನ್ನಿ ಅಮ್ಮ, ಬನ್ನಿ ಬನ್ನಿ. ಅಕ್ಕ, ಅಣ್ಣ ಎಲ್ಲಿದ್ದಾರೆ? ಮೇಲಿದ್ದಾರೆ, ಹೋಗು. ನೀವು ಬನ್ನಿ, ಕೂತ್ಕೊಳ್ಳಿ. ಕುಡಿಯಕ್ಕೇನಾದ್ರೂ ತಗೊಂತೀರಮ್ಮ? ಏನು ಬೇಡಮ್ಮ. ಅದ್ಯಾಕಂಗ್ ಅಳ್ತಾ ಕೂತಿದ್ಯಾ? ಗಂಡ ಹೊಡೆದ್ಬಿಟ್ಟ ಅಂತ ಅಳ್ತಾ ಕೂತ್ಕೊಂಡ್ರೆ ಸಮಸ್ಯೆ ಬಗೆ ಇರ್ತದ? ಅಕ್ಕನ್ ತಾವ್ ಹೇಳಿದ್ಯಲ್ಲ, ಎಲ್ಲ ನಾನ್ ನೋಡ್ಕೋತೀನಿ. ಅಳದ್ ನಿಲ್ಸು, ತಗೋ ಕುಡಿ. ಏನ ಅಣ್ಣನ್ ನೋಡ್ಬೇಕಾಯ್ತಮ್ಮ. ಮೇಲೋಗು. ನನ್ ಮಕ್ಳ, ಅಯೋಗ್ಯ ನನ್ ಮಕ್ಳ. ಮಾರ್ಕೆಟ್ ಅಲ್ಲಿ ನಾನೊಂದ್ ರೇಟ್ ನ ಫಿಕ್ಸ್ ಮಾಡಿದ್ರೆ ನೀವೊಂದ್ ರೇಟ್ ಮಾಡ್ತೀರೇನೋ? ಗೊತ್ತಿಲ್ಲದೆ ಮಾಡ್ಬಿಟ್ಬೇಡ, ತಪ್ಪಾಯ್ತು. ಬಿಡ್ಬಿಡ್ಬೇಕಾ? ನಾನು ಬರ್ತಾರ ಕೋಪದಲ್ಲಿ ಒಬ್ಬೊಬ್ರು ರಕ್ತ ಕುಡಿದು ಬಿಡ್ಬೇಕು ಅನ್ನಿಸ್ತಾ ಇದೆ. ಎಷ್ಟೋ ಹೆಲ್ಪ್ ಮಾಡಿದೀನಿ, ಎಲ್ಲ ಮರ್ತ್ಬಿಟ್ರ. ಏನೋ ನೀನ್ ಹೆಲ್ಪ್ ಮಾಡ್ತಾ ಇರೋದು ಕೂಲಿಗೋಸ್ಕರ ಮಾಲ್ ಸಾಕ್ಸೋ ನಾಯಿ ನನ್ನ ಮಕ್ಕಳು ನೀವು. ನೀವ್ ಎಷ್ಟೇ ಮಾಡಿದ್ರು ನನ್ನ ನಿಯತ್ತಿಗೆ ಏನಾದ್ರೂ ಮೋಸ ಮಾಡಿದ್ರೆ ನಾನು ಮನುಷ್ಯನೇ ಆಗಿರೋದಿಲ್ಲ. ಏನ್ ಮಗ ನೋಡ್ತೇವೆ? ಒಳ್ಳೆಯ ಮಗ ಚಚ್ಚ ನನ್ನ ಮಕ್ಕಳನ್ನ. ಅಣ್ಣ, ನಿಮ್ಮನ್ನ ನೋಡಕ್ಕೆ ಆ ಅಮ್ಮ ಬಂದಿದ್ದಾರೆ. ಯಾರು? ಅಕ್ಕ ಫೋನ್ ಮಾಡಿ ಹೇಳಿದ್ರಲ್ಲ ಅವರು. ಸರಿ ಸರಿ, ಅವ್ರನ್ನ ಕೆಳಗಡೆ ಕೊಂಡ್ರಿಸಿರ, ಬರ್ತೀನಿ. ಸರಿ ಹೋಗ. ಯೋಗಿ ಸಾಕ್ಬೇಡ, ಸಾಕ್ಬೇಡ. ಯೋಗಿ ಬರ ಇಲ್ಲಿ, ಬಾರ ಇಲ್ಲಿ. ನೋಡ, ಈ ನನ್ನ ಮಕ್ಕಳನ್ನ ನಮ್ಮ ಗೋಡನ್ನಲ್ಲಿ ಹಾಕೊಂಡು 4 ದಿವಸ ಎರ್ರ ಬಿರ್ರಿ ಚಚ್ರಿ. ನೋಡ, ಅಕಸ್ಮಾತ್ ಈ ನನ್ನ ಮಕ್ಕಳಿಗೆ ಏನಾದ್ರೂ ಜ್ಞಾನ ತಪ್ಪೋದ್ರೆ ಕುಡಿಯೋದಿಕ್ಕೆ 2 ತೊಟ್ಟು ನೀರು ಕೊಡ್ರಿ. ನೀರು ಕುಡಿದು ಈ ನನ್ನ ಮಕ್ಕಳ ಜ್ಞಾನ ಬಂದ್ರೆ ಸಾಯೋದನ್ಕ ಚಚ್ರಿ ನನ್ನ ಮಕ್ಕಳನ್ನ. ಎಲ್ರಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ
ನನ್ನ ಮಕ್ಕಳು ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಹುಷಾರು. ಆಯ್ತಣ್ಣ. ಯೋಗಿ ನೋಡ್ಕೊಳ. ಹಾಕೋ ನನ್ನ ಮಕ್ಕಳಿಗೆ. ನಮಸ್ಕಾರ ಅಣ್ಣ. ಅಣ್ಣ ನಮಸ್ಕಾರ. ಏನು ವಿಶ್ವಣ್ಣ ನಮ್ಮನ್ನ ಕಳಿಸ್ತಾರು. ಏನು ಕಳಿಸ್ತಾರಣ? ನೋಡಿ, ಕನ್ನಡದಲ್ಲೇ ಮಾತಾಡಿ, ನಾವು ಕನ್ನಡದವ್ರೆ. ಹೌದಾ, ತುಂಬಾ ಸಂತೋಷ. ನಿಮ್ ಮಗಳು ಅದೇನೋ ಸ್ಪೆಷಲ್ ಉಪ್ಪಿಟ್ಟು ಅಂತ ಕಳಿಸ್ಕೊಟ್ಟಿದ್ದಾರೆ. ಇದನ್ನ ತಗೊಂಡೋಗಿ ಒಳಗಡೆ ಇಡಮ್ಮ. ಏ ಸರ್ಸ, ಹಾ ಬಂದೇರಿ. ಅಪ್ಪ ಫೋನ್ ನೋಡಪ್ಪ. ಯಾರ್ದಯ್ಯ ಫೋನು? ಹಾ ಹೇಳು. ಏನು ವಿಷಯ? ಸರಿ ಸರಿ ಬಿಡು, ಆಮೇಲೆ ಮಾತಾಡ್ತೀನಿ, ಬಿಸಿ ಇದ್ದೀನಿ ಈಗ. ಹೇಳಿದ್ನಲ್ಲ ಆಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತ. ಇಡ ಫೋನು. ಏನ್ರಿ? ಸರ್ಸು, ನಿನ್ ದೊಡ್ಡ ಮಗಳು ಕಳ್ಸಿದಾಳೆ ಕಣೆ. ನೋಡಿ ಅಮ್ಮ, ಇವಳು ನನ್ನ ಹೆಂಡತಿ, ಇವನು ನನ್ನ ದೊಡ್ಡ ಮಗ, ಅವಳು ನನ್ನ ದೊಡ್ಡ ಸೊಸೆ, ಈಕೆ ನನ್ನ ಚಿಕ್ಕ ಸೊಸೆ. ನಮಸ್ಕಾರ. ಸರ್ಸು, ನಿನ್ ಮಗಳು ಏನೋ ಕಳ್ಸಿದ್ದಾಳಂತೆ, ಹೋಗಿ ನೋಡೆ. ಯೋಗಿ ಇಸ್ಕೊಂಬರ. ಕೊಡಲಿ. ನನ್ ಚಿಕ್ಕ ಮಗ ಒಬ್ಬ ಇದ್ದಾನೆ, ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಸರಿ ಇದೆ ಅದ್ ನೋಡು. ಸರಿ ಇದೆ ನೋಡು. ಸರಿ. ಅಪ್ಪ ಎಲ್ಲ ಸರಿ ಇದೆಯಪ್ಪ. ಏನ್ ಮಾಡ್ತಾ ಇದೀಯಪ್ಪ ಮರಿ ನೀನು? ಓದ್ತಾ ಇದ್ದೀನಿ ಸರ್. ಓದ್ತಾ ಇದ್ಯಾ? ವೆರಿ ಗುಡ್ ವೆರಿ ಗುಡ್. ತುಂಬಾ ಚೆನ್ನಾಗಿ ಓದಿ ಮುಂದಕ್ಕೆ ಬರಬೇಕು. ಈ ಕಾಲದಲ್ಲಿ ಓದು ಬಹಳ ಮುಖ್ಯ. ನೋಡಿ, ನೀವಿಬ್ರು ಇವತ್ತು ನಮ್ಮ ಮನೇಲೆ ಊಟ ಮಾಡ್ತೀವಿ. ಅಯ್ಯೋ ಇಲ್ಲಣ್ಣ, ನಮ್ದಾಗ್ಲೇ ಊಟ ಆಯ್ತು. ಯಾಕೆ ಸಂಕೋಚ ಪಟ್ಕೊಂತ ಇದ್ದೀರಿ? ನೋಡಿ, ನೀವು ನಮ್ಮ ಮಗಳ ಕಡೆಯವ್ರ ಅಂದ್ಮೇಲೆ ನೀವು ನಮ್ಮವರೇನೆ. ದಯವಿಟ್ಟು ಊಟ ಮಾಡ್ಕೊಂಡು ಅಯ್ಯೋ ಹೋಗಿ. ಸಂಕೋಚ ಏನು ಇಲ್ಲಣ್ಣ, ಮನೇಲಿ ಮಗಳೊಬ್ಳೆ ಕಾಯ್ತಿದ್ದಾಳೆ. ಇನ್ನೊಂದ್ಸಲ ಬಂದಾಗ ಖಂಡಿತ ಊಟ ಮಾಡ್ಕೊಂಡು ಹೋಗ್ತೀವಿ. ಆಯ್ತು ಬಿಡಿ. ನೋಡಿ, ಆಗಾಗ ನಮ್ಮ ಮನೆಗೆ ಬರ್ತಾ ಇರಿ. ಇನ್ನೊಂದ್ಸತಿ ಬಂದಾಗ ನಮ್ಮ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಆಯ್ತಣ್ಣ, ಬರ್ತೀವಿ. ನಮಸ್ಕಾರ. ಬರ್ತೀವಿ ಸರ್. ಬರ್ತೀವಮ್ಮ. ಬರ್ತೀವಿ. ಬರ್ತೀವಿ. ಹೋಗ್ ಬನ್ನಿಮ್ಮ. ಬಾರು. ಬರ್ತೀವಿ. ಆಯ್ತು. ಲೇ ಸರ್ಸು, ನೋಡ್ದೇನೆ ನೀನು ಇದೀಯ, ಏನ್ ಪ್ರಯೋಜನ? ನೋಡೆ ನಿನ್ ಮಗಳ ಜಾಣ್ತಾನನ ಮಾಲ್ನ ಯಾರಿಗೂ ಗೊತ್ತಾಗದಾಗ ಎಷ್ಟು ಜೋಪಾನವಾಗಿ ನಮ್ಮ ಹತ್ರ ಕಳ್ಸಿದ್ದಾಳೆ ಅಂತ. ನೋಡ್ತಾ ಇರೆ, ಒಂದಲ್ಲ ಒಂದ್ ದಿವಸ ನಿನ್ ಮಗಳು ನಿನ್ನನ್ನೇ ಮೀರಿಸ್ಬಿಡ್ತಾಳೆ. ಏ ಯೋಗಿ, ಬರ ಇಲ್ಲಿ ನೋಡು. ನಿಮ್ಮ ಅಕ್ಕ ಬಾವಂಗೆ ಹೇಳು, ಈ ಮ್ಯಾಟ್ರು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ, ಇನ್ನು ಸ್ವಲ್ಪ ದಿವಸ ಇದನ್ನ ಹೀಗೆ ಕಂಟಿನ್ಯೂ ಮಾಡಿ ಅಂತ. ಆಮೇಲೆ ಯೋಗಿ, ಈಗ ಬಂದೋದ್ರಲ್ಲ, ಇವ್ರು ಯಾರು, ಎಲ್ಲಿರ್ತಾರೆ, ಏನ್ ಮಾಡ್ತಾರೆ, ಇವ್ರ ಬ್ಯಾಕ್ ಗ್ರೌಂಡ್ ಏನು, ಎಲ್ಲ ವಿಷಯನೂ ಡೀಟೈಲ್ ಆಗಿ ಕಲೆಕ್ಟ್ ಮಾಡಯ್ಯ. ಮುಂದೆ ಇವ್ರು ನಮ್ಮ ಕೆಲ್ಸಕ್ಕೆ ಬೇಕಾಗ್ತಾರೆ. ಸರಿನಪ್ಪ, ಈಗಲೇ ವಿಚಾರಿಸ್ತೀನಿ. ಹೊರಡು. ಏನಾಯ್ತಣ್ಣ? ಏನಾಯ್ತು ನಿನ್ಗೆ? ಏನಾಯ್ತು? ಒಳ್ಳೆ ಹುಚ್ಚಿನಂಗ ಆಡ್ತಾ ಇದೆಯಲ್ಲ, ಏನಾಯ್ತು ನಿನ್ಗೆ? ಲೈ ಏನಾಯ್ತು? ತಲೆ ಕೆಟ್ಟಿಲ್ಲ ನಿನ್ಗೆ? ಲೈ ಏನಾಯ್ತು ಅಂತ ಏನಾಯ್ತು? ಅವಮಾನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಂತ ಅವಮಾನ ಏನಾಯ್ತು?
ಒಬ್ಬ ಕಾನ್ಸ್ಟೇಬಲ್ ನನ್ನ ಹೊಡೆದು ಬಿಟ್ಟ. ಕಾನ್ಸ್ಟೇಬಲ್ ಏನ್ ಬಗಳ್ತಿದ್ಯೋ? ನಿನ್ನ ನೋಡ್ದು ಬಿಟ್ನಾ? ಹೌದಮ್ಮ, ನನ್ನೇ ಹೊಡೆದು ಬಿಟ್ಟ. ನಾಚಿಕೆ ಆಗೋದಿಲ್ವಾ ನಿನ್ಗೆ? ಆಫ್ಟರ್ ಆಲ್ ಒಬ್ಬ ಕಾನ್ಸ್ಟೇಬಲ್ ಕೈಯಿಂದ ಒದೆ ತಿನ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹೈ ಹೈ, ಯಾರೋ ಯಾರೋ ಅವನು? ಆನಂದ್ ಅಂತಪ್ಪ. ಲೇ, ಒಬ್ಬ PC ಹತ್ರ ಏಟ್ ತಿಂದು ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಯಾರವನು? ಆ ಆನಂದ್ ಅಂದ್ರೆ ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡೋರು ನಡೀತಾನಲ್ಲ, ಅವನಾ? ಹೌದು. ಅವ್ನು ಹೊಡಿವಾಗ ಆ ರಾಜಶೇಖರ್ ಏನ್ ಮಾಡ್ತಾ ಇದ್ದ? ಸುಮ್ನೆ ಕತ್ತ ಕಾಯ್ತಾ ಇದ್ನ. ಹೈ ಹೈ, ಹೋಗಿ ಹಿರೋ ಹಿರೋ. ನನ್ನ ಮಗನ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದ್ರ. ಕರಿಯೋ, ಆ ರಾಜಶೇಖರ ಬಂದು ನನ್ನ ಮುಂದೆ ನಿಂತ್ಕೋಬೇಕು. ಕರಿಯೋ ಅವನನ್ನ. ತಡೆಯಪ್ಪ. ತಿಂಗಳಿಗೂ ನನ್ನ ಮುಂದೆ ನಿಂತ್ಕೊಂಡು ಕೈ ಚಾಚಿ ಹಣ ತಗೊಂಡೋಗ್ತಾನೆ. ನಾಚಿಕೆ ಆಗೋದಿಲ್ವಾ ಅವನ್ಗೆ? ಕರಿಯೋ ಅವನನ್ನ ನನ್ನ ಮುಂದೆ. ಈಗಲೇ ಫೋನ್ ಮಾಡ್ತೀನಿ ತಾಳು. ನನ್ನ ಮಗನ ಸ್ಟೇಷನ್ ಅಲ್ಲಿ ಹೊಡಿತಾ ಇರ್ಬೇಕಾದ್ರೆ ಅವನೇನ್ ಕತ್ತೆ ಕಾಯ್ತಾ ಇದ್ದ. ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ. ಇರಪ್ಪ, ನಾನು ಮಾತಾಡ್ತೀನಿ. ಬೇಡ, ನೀವ್ ಯಾರು ಏನು ಮಾಡೋದ್ ಬೇಡ. ಯಾಕೋ? ಅವ್ನೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ನೋಡ್ಕೋತೀನಿ. ಏಯ್, ಏನೋ ನೋಡ್ಕೊಂತೀಯ ನೀನು? ಏನೋ ನೋಡ್ಕೊಂತೀಯ ನೀನು? ಪುಕ್ಲಾ ಕಣ ನೀನು, ಪುಕ್ಲಾ. ಯಾರೋ ನೀನು? ಈ ಕಿಲಾಡಿ ಮಗ ಕಣೋ. ನಿನ್ನನ್ನು ಹೊಡೆದ್ನಲ್ಲ ಕಾನ್ಸ್ಟೇಬಲ್, ಅವನನ್ನ ಅಲ್ಲೇ ಸ್ಟೇಷನ್ ಅಲ್ಲಿ ಮಕ ಮುದ್ದಿ ನೋಡಿದ್ರೆ ಚಚ್ಬಿಟ್ಟು ಬಂದಿದ್ರೆ ಶಬಾಷ್ ಮಗನೇ ಅಂತ ಹೇಳ್ತಾ ಇದ್ದೆ. ಅವನ ಕೈಯಲ್ಲಿ ಒದೆ ತಿನ್ಕೊಂಡ್ಬಂದು ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಪುನಿ ಹೋಗಿ ತೆಗಿಸ್ರು. ಅಪ್ಪ, ನನ್ನ ನೆಶಲ್ ಮನ್ಗಿತ ಹೊಡೆದು ಬಿಟ್ಟಪ್ಪ. ಏಯ್, ಅವನು ಹೊಡಿತಾ ಇರ್ಬೇಕಾದ್ರೆ ನನ್ನ ಹೆಸರೇ ಹೇಳಿಲ್ವೇನೋ ನೀನು ಅವನ್ಗೆ? ಎಲ್ಲಪ್ಪ ಹೇಳಕ್ ಬಿಟ್ಟ. ತರ ಮಾತಾಡ್ತಾ ನಾನ್ ಬಾಯ್ ಬಿಡೋ ಅಷ್ಟ್ರಲ್ಲಿ ಎರ್ರ ಬೇರೆ ಹೊಡೆದಾಕ್ಬಿಟ್ಟಪ್ಪ. ನೀವ್ ಯಾರು ಅಂತ ಹೇಳಿದ್ರು ಕೇಳಿಸ್ಕೊಳ್ದೆ ಹೊಡೆದು ಬಿಟ್ಟಪ್ಪ. ನಿಮ್ಮಪ್ಪ ಏನು ನಿಮ್ ತಾತ ಮುತ್ತಾತಂಗು ಹೊಡಿತೀನಿ ಏನಪ್ಪ? ಏನೇನ್ ಮಾಡ್ಕೊಂಬರ್ತೀವಿ? ಏನೋ ನನ್ನ ಹೆಸರು ಹೇಳಿದ್ರು ನೀನು ಹೊಡೆದ್ನ? ಏಯ್, ಈ ವೆಂಕಟರಾಜು ಹೆಸರು ಹೇಳಿದ್ರೆ ಗನ್ನಲ್ಲಿರೋ ಬುಲೆಟ್ ಕೂಡ ಆಚೆ ಬರೋದಿಲ್ಲ ಕಣೋ. ಅಂಥದ್ರಲ್ಲಿ ಆಫ್ಟರ್ ಆಲ್ ಒಬ್ಬ ಕಾನ್ಸ್ಟೇಬಲ್ ನನ್ನ ಮಗನ ಮೇಲೆ ಕೈ ಮಾಡಿದ್ದಾನೆ ಅಂದ್ರೆ ನಾನು ಅವನನ್ನ ಬಿಡೋದಿಲ್ಲ. ನನ್ನ ಮಗನ ಮೇಲೆ ಕೈ ಮಾಡಿದ ಅವನ ಕೈಗಳನ್ನ ಅವನ ದೇಹದಿಂದ ಪೀಸ್ ಮಾಡಿ ಬಿಸಾಕ್ಬಿಡ್ತೀನಿ. ಹೇ ಯೋಗಿ, ಯಾರು ಆ ಕಾನ್ಸ್ಟೇಬಲ್ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋ. ನಾನು ಈಗಲೇ ಫೋನ್ ಮಾಡಿ ವಿಚಾರಿಸ್ಕೊಳ್ತೀನಪ್ಪ. ಮೊದಲು ವಿಚಾರಿಸು. ಅದೆಲ್ಲ ಏನು ಬೇಡಪ್ಪ. ಏಯ್, ನಾನ್ ನೋಡ್ಕೋತೀನಿ. ನೀನ್ ಹೇಳಿದೆ ತಾನೇ, ಸುಮ್ನೆ ಇರು. ಎಲ್ಲ ನಾನು ನೋಡ್ಕೋತೀನಿ. ಏಯ್, ನನ್ ಮಗ್ನೆ ನಡಿಯೋ, ನಾಚಿಕೆಡು. ಗಣೇಶ, ಓಹೋ, ಏನೋ ಇದು ಫುಲ್ ಗೆಟಪ್ಪೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡ್ದೇನೋ ಇವನ್ನ? ಏನೋ ಇವನು ನಗ್ತಾ ಇರೋದ್ ನೋಡಿದ್ರೆ ಗಡ್ಡ ಬಿಟ್ರೋ ಗಾಂಜಾ ಸ್ವಾಮಿ ತರ ಕಾಣ್ತಾ ಇದ್ದಾನೆ. ಅದೇ ಕಣೋ,
ಏನೋ ಒಂಥರ ವಿಚಿತ್ರ ಕಾಣಿಸ್ತಾ ಇದ್ದಾನೆ ಅಲ್ವಾ? ಅಲ್ಲ ಕಣೋ, ಸ್ನಾನ ಮಾಡಿ ಮುಖಕ್ಕೆ ಪೌಡರ್ ಹಾಕೋ ಅಂದ್ರೆ ತುಂಬಾ ಸಿಡುಕ್ತಾ ಇದ್ದ. ಇವಾಗ ನೋಡಿದ್ರೆ ಓಹೋ, ಅಣ್ಣ ಅವ್ರ ಮುಖಕ್ಕೆ 2 ಇಂಚ್ ಪೌಡರ್ ಹಾಕೊಂಡಿದ್ದಾರೆ. ಹಾ, ಏಯ್ ಈ ಕಡೆ ಬಾ. ಏಯ್ ನಿಂದೇನೋ ಪ್ರಾಬ್ಲಮ್? ಅವನ್ ಯಾಕೋ ಮೂಸ್ ನೋಡ್ತಾ ಇದೀಯಾ? ಅಣ್ಣವ್ರ ಪರ್ಫ್ಯೂಮ್. ಓಹೋ, ಏನೋ ನೀರ್ ಬಂದಿದೆಯಾ ಇಲ್ವಾ? ಸ್ನಾನ ಮಾಡಿದ್ಯಾ ಇಲ್ಲಪ್ಪ? ಸುಮ್ಮನಿರ. ಏಯ್ ಇಲ್ ನೋಡೋ, ಯಾರು ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಗಣೇಶ ಸಿಕ್ಕಾಪಟ್ಟೆ ಬುಕ್ಗಳು ಓದ್ತಾ ಇದ್ದಾನೆ. ಬರೀ ಕವಿತೆ ಬುಕ್ಗಳನ್ನೇ ಓದ್ತಾ ಇದ್ದಾನೆ ಕಣೋ. ಅಲ್ಲ ಏ ಇಲ್ ನೋಡೋ, ಇದ್ ಬರೀ ಕವಿತೆ ಅಲ್ಲ, ಪ್ರೇಮ ಕಾವ್ಯ. ಲೋ ಗಣೇಶ, ನಿನಗ್ ಬರೀ ಸೌಟ್ ಹಿಡಿಯಕ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಒಳ್ಳೆ ಕವಿತೆನೂ ಬರೀತಿಯಲ್ಲೋ. ಲೋ ಯಾರ ಹುಡ್ಗಿ? ಹೇಳು ಗಣೇಶ ಹೇಳು. ಹೇಳು. ನೀನ್ ಹೃದಯ ಕದ್ದಿರೋ ಆ ಕಳ್ಳಿ ಯಾರು? ಯಾರು? ಹೇಳು ಗಣೇಶ ಹೇಳು. ನೀನ್ ನಿದ್ದೆ ಕದ್ದಿರೋ ಆ ಮಳ್ಳಿ ಯಾರು? ಯಾರು? ಹೇಳು ಗಣೇಶ ಹೇಳು. ನೀನ್ ಮರಳು ಮಾಡಿರೋ ಆ ಮಿಂಚುಳ್ಳಿ ಯಾರು? ಯಾರು? ಹೇಳು ಗಣೇಶ ಹೇಳು. ಆ ತ್ರಿಪುರ ಸುಂದರಿ ಯಾರು? ಹೇಳ್ಬಿಡು. ಹೇಳು ಗಣೇಶ. ಲೋ ಅಷ್ಟೊಂದ್ ಕೇಳ್ತಿದನಲ್ಲ, ಯಾರು ಅಂತ ಹೇಳೋ. ಹೇಳು. ಏ ಸುಮ್ಮನಿರ, ನನ್ ಲವ್ ಕನ್ಫರ್ಮ್ ಆದ್ಮೇಲೆ ಹೇಳ್ತೀನಿ ಕಣ್ರೋ. ಪಾಪಿ, ಇನ್ನು ಒನ್ ವೇ ಲವೇನೋ? ಹಾ, ಅದನ್ನ 2 ವೇ ಮಾಡೋದಕ್ಕೆ ಕವಿತೆ ಬರಿತಾ ಇದೀಯಾ? ಇಲ್ಲ ಕಣೋ, ನಂಗೆ ನೇರವಾಗಿ ಹೇಳೋದಕ್ಕೆ ಭಯ ಆಗ್ತಾ ಇದೆ. ಅದಕ್ಕೆ ಲೆಟ್ರಲ್ಲಿ ಬರ್ದ್ಕೋಣ ಅನ್ಕೊಂಡ್ರೆ ಅದು ಸ್ಕೂಲ್ ಹುಡುಗರ ತರ ಕೆಟ್ಟದಾಗಿರುತ್ತೆ. ಅದಕ್ಕೆ ಒಂದೊಳ್ಳೆ ಕವಿತೆನ ಬರೆದು ಅವಳನ್ನ ಇಂಪ್ರೆಸ್ ಮಾಡೋಣ ಅನ್ಕೊಂಡಿದೀನಿ ಕಣ್ರೋ. ಏಯ್ ಅದೆಲ್ಲ ಸರಿ ಕಣ. ಪ್ರೀತಿಸಿದವನು ನೀನೇ ಸ್ವತಃ ಕವಿತೆ ಬರಿಬೇಕು. ಅದನ್ ಬಿಟ್ಟು ಬೇರೆ ಯಾರೋ ಬರ್ದಿರೋ ಕವಿತೆಗಳನ್ನ ಕಾಪಿ ಮಾಡ್ತಾ ಇದೀಯಾ? ಹಾಗೆ ಮಾಡಿದ್ರೆ ಪ್ರೀತಿ ಸಿಗುತ್ತೆ ಅಂತ ಯಾರೋ ಹೇಳಿದ್ದು? ಕಾಪಿ ಹೊಡೆದ್ರು ಅದು ಕವಿತೆನೇ ಅಲ್ವೇನಾ? ಓಯ್ ಹಂಗ್ ನೋಡ್ತಾ ಹೋದ್ರೆ ಜೆರಾಕ್ಸ್ ಹುಡುಗನೆ 100 ಜನಕ್ಕೆ ಲವ್ ಮಾಡ್ಬೋದಿತ್ತು ಗೊತ್ತಾ? ಅವನು ಒಂದೇ ಸಮಯಕ್ಕೆ 100 ಕಾಪಿ ತೆಗೆದ್ಬಿಡ್ತಾನೆ. ಏಯ್ ಲೂಸು, ಪ್ರೀತಿ ಮಾಡೋದಕ್ಕೆ ಕವಿತೆಗಳು ಮುಖ್ಯ ಅಲ್ಲ ಕಣ, ಅಪ್ರೋಚ್ ಮುಖ್ಯ. ನೀನ್ ಪ್ರೀತಿಸ್ತಾ ಇರೋ ಹುಡುಗಿಗೆ ಕವಿತೆ ಕೊಟ್ರು ಅಷ್ಟೇ, ಕಲ್ಲಲ್ಲಿ ಕೆತ್ಕೊಟ್ರು ಅಷ್ಟೇ, ಅವಳ ಮನ್ಸಿಗೆ ತಟ್ಟೋ ಹಾಗಿರ್ಬೇಕು ಕಣ. ಸಾಯೋವರೆಗೂ ನಿನ್ ಜೊತೆ ಇರ್ತೀನಿ ಅಂತ ಅವಳಿಗೆ ಹೇಳ್ತಿರ್ಬೇಕು ಕಣ. ಅಷ್ಟ್ರ ಮಟ್ಟಿಗೆ ನಿನ್ ಲವ್ ಸಿನ್ಸಿಯರ್ ಆಗಿ ಸ್ಟ್ರಾಂಗ್ ಆಗಿದೆ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು ಕಣ. ಮೊದಲು ಅವಳಿಗೆ ಮನ್ಸಲ್ಲಿ ನೀನ್ ಹೆಸರು ಬರೆದಿರಕ್ ನೋಡೋ, ಆಮೇಲೆ ಬೇರೆ ಬರ್ದಿರೋ ಕವಿತೆನೆಲ್ಲ ಕಾಪಿ ಮಾಡುವಂತೆ. ಏನೋ ಅವ್ನು ಹೇಳಿದ್ ನಿನಗೆ ಅರ್ಥ ಆಯ್ತಾ? ನೋಡು, ಆ ಸೀನಿಯರ್ ಹೇಳೋದನ್ನ ಕೇಳ್ಬೇಕು, ಅರ್ಥ ಆಯ್ತಾ? ಏನೋ ಇವನು ಮತ್ತೆ ಕವಿತೆ ಬರೆಯಕ್ ಶುರು ಮಾಡಿದಾನೆ. ಇವನಿಗೆ ಹೇಳಿ ಬಾಯಿ ನೋಸ್ಕೊಳೋ ಬದಲು ಇವನ್ ಮಾಡಿರೋ ಊಟನ ಚೆನ್ನಾಗಿ ತಿಂದ್ಬಿಟ್ಟು ಮಲಗ್ಬಿಡ್ಬೇಕು ಅಷ್ಟೇ. ನಾನು ಅದನ್ನೇ ಹೇಳಬೇಕು ಅಂತಿದೆ ಕಣ. ಇವನ್ ಕವಿತೆ ಚೆನ್ನಾಗಿ ಬರೀತಾನೋ ಬರೆಯೋನೋ ನನಗೂ ಗೊತ್ತಿಲ್ಲ, ಆದ್ರೆ ಅಡ್ಗೆ ಮಾತ್ರ ಸೂಪರ್ ಮಾಡಿರ್ತಾನೆ. Super. ಬಾ ಹೋಗಿ ಊಟ ಮಾಡೋಣ. ಬಾರ.